ಐಶ್ವರ್ಯ ಗೌಡ ಸೇರಿ ಮೂವರಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಐಶ್ವರ್ಯ ಅವರ ಪತಿ ಹರೀಶ್, ನಟ ಧರ್ಮೇಂದ್ರಗೆ ಈಗ ಪೊಲೀಸರು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. 3 ದಿನದ ಒಳಗಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಸೂಚನೆಯನ್ನ ನೀಡಲಾಗಿದೆ. ನಿನ್ನೆಯೇ ನೋಟಿಸ್ ಅನ್ನು ನೀಡಿದ್ದಾರೆ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸರು. ನಾಳೆ ಸಂಜೆ ಒಳಗಡೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಪೊಲೀಸರ ಸಂಪರ್ಕಕ್ಕೂ ಕೂಡ ನಟ ಧರ್ಮೇಂದ್ರ ಸಿಗ್ತಾ ಇಲ್ಲ. 3 ಜನರಿಗೆ ಬೆಂಗಳೂರಿನ ಚಂದ್ರ ಲೇಔಟ್ನ ಪೊಲೀಸರು ನೋಟಿಸ್ ಅನ್ನು ನೀಡಿದ್ದಾರೆ, ನಾಳೆ ಸಂಜೆ ಒಳಗಡೆ ಹಾಜರಾಗಬೇಕು ಅಂತ. ಅದರಲ್ಲಿ ಐಶ್ವರ್ಯ ಗೌಡ, ಅವರ ಪತಿ ಹರೀಶ್, 3ನೇದಾಗಿ ನಟ ಧರ್ಮೇಂದ್ರ. ಈ ಮೂವರಿಗೂ ಕೂಡ 3 ದಿನದ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವು, ಈಗ ನಿನ್ನೆಯೇ ನೋಟಿಸ್ ಸರ್ವಾಗಿದೆ, ನಾಳೆ ಸಂಜೆ ಒಳಗಡೆ ಅವರು 3 ಜನ ಹಾಜರಾಗಬೇಕು. ಆದರೆ ನಟ ಧರ್ಮೇಂದ್ರ ಸಿಗ್ತಾ ಇಲ್ವಂತೆ ಸಂಪರ್ಕಕ್ಕೆ. ಮಧುಸೂದನ್, ವರಾಹಿ ಜ್ಯುವೆಲರ್ಸ್ ಮಾಲೀಕರಾದಂತಹ ವನಿತಾ ಐತಾಳ್ ಅವರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ ಐಶ್ವರ್ಯ ಗೌಡ ಮೇಲಿರುವಂತದ್ದು ಸುಮಾರು 14 kgಗೂ ಹೆಚ್ಚಿನ ಚಿನ್ನಾಭರಣವನ್ನು ವಂಚನೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ ಭರತ್, ಚಂದ್ರ ಲೇಔಟ್ ಠಾಣಾ ಇನ್ಸ್ಪೆಕ್ಟರ್, ಮೂವರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಿರುವಂತದ್ದು. 3 ದಿನಗಳ ಒಳಗಾಗಿ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಅನ್ನ ಸರ್ವ್ ಆಗಿರುವಂತದ್ದು. ಖುದ್ದು RR ನಗರದ ಐಶ್ವರ್ಯ ಗೌಡಳ ನಿವಾಸಕ್ಕೆ ಹೋಗಿ ಐಶ್ವರ್ಯ ಗೌಡ ಆಕೆಯ ಪತಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದರೆ, ಮತ್ತೊಂದು ಕಡೆ ಸಿನಿಮಾದಲ್ಲಿ ಕಳ್ಳನಟನಾಗಿ ಜೊತೆಗೆ ಇದೇ ಎಫ್ಐಆರ್ ನಲ್ಲಿ A3 ಆರೋಪಿ ಆಗಿರುವಂತಹ ನಟ ಧರ್ಮೇಂದ್ರ ಇದ್ದಾನೆ, ಇದನ್ನು ಕೂಡ ನೋಟಿಸ್ ಅನ್ನ ಸರ್ವ್ ಮಾಡ್ಲಿಕ್ಕೆ ಪೊಲೀಸರು ಈಗ ಆಲ್ರೆಡಿ ಮುಂದಾಗಿರುವಂತದ್ದು. ಆದ್ರೆ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಜೊತೆಗೆ ಯಾವಾಗ ಎಫ್ಐಆರ್ ನಲ್ಲಿ A3 ಆರೋಪಿ ಆಗಿರುವಂತಹ ವಿಚಾರ ನಟ ಧರ್ಮೇಂದ್ರನಿಗೆ ಗೊತ್ತಾಗುತ್ತೆ, ಆತ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ತಾನೆ. ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಮನೆಯನ್ನು ಕೂಡ ಆತ ಮನೆಯಲ್ಲೂ ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಬರ್ತಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವರಾಹಿ ಜ್ಯುವೆಲರ್ಸ್ ನ ಮಾಲೀಕರಾದಂತಹ ವನಿತಾ ಐತಾಳ್ ಅವರು ಕೊಟ್ಟಂತ ದೂರಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಮರ್ಪಕ ದಾಖಲೆಗಳನ್ನ ಒದಗಿಸುವಂತ ಕೆಲಸವನ್ನ ಈಗಾಗಲೇ ತನಿಖಾಧಿಕಾರಿ ಭರತ್ ಅವರ ಮುಂದೆ ಮಾಡಿದ್ದಾರೆ. ಪ್ರಕರಣ 2023 ಅಕ್ಟೋಬರ್ನಲ್ಲಿ ಆಗಿರೋದ್ರ ಹಿನ್ನೆಲೆಯಲ್ಲಿ, ಅಂದ್ರೆ BNS ಜಾರಿಯಾಗಿಂತ ಮುಂಚಿತವಾಗಿ ಇಂಡಿಯನ್ ಪಿನಲ್ ಕೋಡ್ ಅಡಿಯಲ್ಲಿ ಸೆಕ್ಷನ್ಗಳು ದಾಖಲಾಗಿರೋದ್ರಿಂದ IPC 420, 120B, 419 ಹಾಗೂ 406 ಅಡಿಯಲ್ಲಿ ಪ್ರಕರಣ ಆಗಿರೋದ್ರ ಹಿನ್ನೆಲೆಯಲ್ಲಿ 3 ದಿನಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆ ಟೆಲಿಕಾಸ್ಟ್ ನಾಳೆ ಸಂಜೆ ಒಳಗಡೆ ವಿಚಾರಣೆಗೆ ಬರಬೇಕು ಅಂತೇಳಿ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.